ರಾಜ್ಯದಾದ್ಯಂತ ರಣಚಂಡಿ ಮಳೆಯ ಆರ್ಭಟ ಮುಂದುವರೆದಿದೆ. ಉಕ್ಕಿ ಹರಿತಾ ಇರುವ ನದಿಯಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಘಟಪ್ರಭಾ ನದಿಗೆ ಸೇತುವೆ ಮೇಲಿಂದ ಹಾರಿ ಹುಚ್ಚಾಟ ಮೆರೆದಿದ್ದಾನೆ. ಕುಡಿದ ಅಮಲಲ್ಲಿ ನದಿಗೆ ಹಾರಿ ಯುವಕ ಈಜಿದ್ದಾನೆ. ಕೆಣ್ಣೂರು ಬಳಿ ಸೇತುವೆ ಮೇಲಿಂದ ಹಾರಿದ್ದಾನೆ ಯುವಕ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರ ಅನ್ನುವಂಥ ಗ್ರಾಮ ಇದೆ. ಯುವಕನ ಹುಚ್ಚಾಟ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ, ರಣಭೀಕರ ಮಳೆಯಾಗ್ತಾ ಇದೆ. ಎಲ್ಲ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ಪ್ರವಾಹದ ಭೀತಿ ಇದೆ. ಇದರ ಮಧ್ಯೆ ಯುವಕನೊಬ್ಬ ಹುಚ್ಚಾಟ ಆಡಿದ್ದಾನೆ. ಘಟಪ್ರಭಾ ನದಿಗೆ ಸೇತುವೆ ಮೇಲಿಂದ ಹಾರಿ ಈಜೋದಕ್ಕೆ ಪ್ರಯತ್ನಿಸಿದ್ದಾನೆ. ಅದು ಕುಡಿದ ಅಮಲಲ್ಲಿ. ಕುಡಿದೇ ಇದ್ರೇನೆ ಈಜಕ್ಕಾಗಲ್ಲ. ಇವನು ಕುಡಿದ ಅಮಲಲ್ಲಿ ಹೋಗಿ ಹಾರಿದ್ದಾನೆ ನದಿಗೆ. ಕೊಣ್ಣೂರು ಬಳಿ ಸೇತುವೆ ಮೇಲಿಂದ ಯುವಕ ಹಾರಿದ್ದಾನೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಕೊಣ್ಣೂರು ಅನ್ನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಸೇತುವೆ ಕಟ್ಟಿದ್ದಾರೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ. ಆ ದೃಶ್ಯದಲ್ಲಿ ರಭಸವಾಗಿ ಘಟಪ್ರಭಾ ನದಿ ಹರಿತಾ ಇದೆ. ಅದರ ಮಧ್ಯೆ ಕುಡಿದ ಅಮಲಲ್ಲಿ ಈತ ಸೇತುವೆಯಿಂದ ಕೆಳಗೆ ಹಾರಿ ಈಜೋದಕ್ಕೆ ಪ್ರಯತ್ನಿಸಿದ್ದಾನೆ. ಈಜಿದ್ದಾನೆ ಅನ್ಸುತ್ತೆ. ಕೊನೆಗೂ ಏನು ಪ್ರಾಣಾಪಾಯ ಆಗಿಲ್ಲ ಅಂತ ಅನ್ಸುತ್ತೆ. ಆದರೆ ಕುಡಿದ ಮತ್ತಿನಲ್ಲಿ ಈ ಥರದ ಹುಚ್ಚಾಟ ಇದೆಯಲ್ಲ, ಅದು ಅಲ್ಲಲ್ಲಿ ಎಲ್ಲಿ ಫಾಲ್ಸ್ಗಳಿದ್ದಾವೆ ಅಲ್ಲಿ ಹುಚ್ಚಾಟ. ಈ ಥರದ ನದಿ ರಭಸವಾಗಿ ಹರಿತಾ ಇದ್ದರೆ ಅಲ್ಲೂ ಹುಚ್ಚಾಟ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಜಿಲ್ಲಾಡಳಿತ ಇವ್ರನ್ನ ಹುಡುಕೋದಕ್ಕೆ ಒಂದು ವಾರ. ಶವ ಪತ್ತೆ ಆಗಿಲ್ಲ ಅಂತ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಕಂಪ್ಲಿ ಪಟ್ಟಣಕ್ಕೆ ಪ್ರವಾಹದ ಆತಂಕ ಎದುರಾಗಿದೆ. ಕಂಪ್ಲಿ ಗಂಗಾವತಿ ನಡುವಿನ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಕಂಪ್ಲಿ ರಸ್ತೆ ಸೇತುವೆ ಮೇಲೆ ಜನರ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಂಪ್ಲಿ ಸೇತುವೆ ಕಟ್ಟಿದ್ದಾರೆ. ಪ್ರವಾಹ ಪರಿಸ್ಥಿತಿ ಎದುರಿಸೋದಕ್ಕೆ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ ಗೊತ್ತಿದೆ, ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ರಭಸವಾಗಿ ಹರಿತಾ ಇದೆ. ಮಲೆನಾಡು ಭಾಗ, ಚಿಕ್ಕಮಗಳೂರು ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಧಾರಾಕಾರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಂಗಾ ಹಾಗೂ ಭದ್ರಾ ಎರಡೂ ನದಿಗೆ ಅಪಾರ ಪ್ರಮಾಣದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಡ್ಯಾಮ್ ಕೂಡ ತುಂಬಿದೆ. ತುಂಗಭದ್ರಾ ಡ್ಯಾಮ್ನಿಂದ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಆ ಭಾಗದ ನದಿಗಳು ತುಂಬಿ ಹರಿತಾ ಇದ್ದಾವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ಸೇತುವೆ ಜಲಾವೃತ ಆಗೋ ಹಂತವನ್ನು ತಲುಪಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕೆಳ ಹಂತದ ಸಂಪರ್ಕ ಸೇತುವೆ ಇದು. ಸಂಪರ್ಕ ಸೇತುವೆ ಜಲಾವೃತಗೊಳ್ಳುವ ಸನಿಹಕ್ಕೆ ಬಂದಿದೆ. ಇನ್ನೊಂದು ಕಡೆ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬ್ಯಾರಿಕೇಡ್ಗಳನ್ನು ಈಗಾಗಲೇ ಅಳವಡಿಸಲಾಗಿದೆ. ಯಾರೂ ಆ ಕಡೆಯಿಂದ ಓಡಾಡಬಾರದು ಅಂಥೇಳಿ ನಿರ್ಬಂಧ ವಿಧಿಸಿದ್ದಾರೆ. ನಮ್ಮ ಪ್ರತಿನಿಧಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಬನ್ನಿ. ಮಲೆನಾಡು ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಿರೋದ್ರಿಂದ ಈ ಬಾರಿ ತುಂಗಭದ್ರಾ ಜಲಾಶಯ ಅವಧಿ ಪೂರ್ವವೇ ಭರ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಭರ್ತಿಯಾದಂಥ ಜಲಾಶಯದಿಂದ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ಕಂಪ್ಲಿ ಮತ್ತು ಕೊಪ್ಪಳಕ್ಕೆ ಸೇರಿದಂತೆ ಏನು ಬ್ರಿಡ್ಜ್ ಈಗ ಸಂಪರ್ಕ ಕಡಿತಗೊಂಡಿರ್ತಕ್ಕಂಥದ್ದು. ನಾನೀಗ ಅದೇ ಬ್ರಿಡ್ಜ್ನ ಮೇಲ್ಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರೋ ದೃಶ್ಯಗಳಲ್ಲಿ ಏನು ತುಂಗಭದ್ರಾ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಹರಿಬಿಟ್ಟಿರೋದ್ರಿಂದ ಈಗ ತುಂಗಭದ್ರಾ ಜಲಾಶಯದಿಂದ ಜೊತೆಗೆ ನದಿ ಪಾತ್ರದ ಬೋರ್ಗರೆತ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ತುಂಗಭದ್ರಾ ಏನು ನದಿ ಇದೆಯೋ ಅದು ಬಹಳಷ್ಟು ಪ್ರಮಾಣದಲ್ಲಿ ಈಗ ಉಕ್ಕಿ ಹರಿತಾ ಇರ್ತಕ್ಕಂಥದ್ದು. ಈಗ ಅದರಲ್ಲೂ ಕೂಡ ಕಂಪ್ಲಿ ಭಾಗದಲ್ಲಿ ಏನು ಕೋಟೆ ಭಾಗ ಇದೆಯೋ ಆ ಭಾಗದಲ್ಲಿ ಈಗ ಒಂದು ಪ್ರವಾಹದ ಭೀತಿ, ಈಗ ಆತಂಕ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ತುಂಗಭದ್ರಾ ನದಿ ಇದೆಯೋ ಅದು ಭಾರೀ ಪ್ರಮಾಣದ ಹರಿದು ಬರ್ತಿರೋದ್ರಿಂದ ತ್ಯಾಜ್ಯವು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಂಪ್ಲಿಯ ಪುರಸಭೆ ಅಧಿಕಾರಿಗಳು ಕೂಡ ಒಂದು ಏನು ಸಂಗ್ರಹಣೆ ಆದಂಥ ತ್ಯಾಜ್ಯವನ್ನು ಈಗ ತೆರವು ಕಾರ್ಯಾಚರಣೆ ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. JCB ಮುಖಾಂತರ ಸಂಗ್ರಹ ಆದಂಥ ತ್ಯಾಜ್ಯವನ್ನು ನೀರಿನಲ್ಲೇ ಹರಿಬಿಡ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಈಗ ಕಂಪ್ಲಿಯ ಪುರಸಭೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಈ ಒಂದು ಬ್ರಿಡ್ಜ್ನ ಒಂದು ಲಾಭವನ್ನು ಪಡೆತಕ್ಕಂಥ ಜನಪ್ರತಿನಿಧಿಗಳು ಆ ಒಂದು ಹೆಸರಿನಲ್ಲಿ ಚುನಾವಣೆ ನಡೆಸ್ತಾರೆ. ಆದರೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲ್ಲ. ಅದರಲ್ಲೂ ಕೂಡ
ಏನು ಗಂಗಾವತಿ ಮತ್ತು ಕಂಪ್ಲಿಗೆ ಸಂಬಂಧಪಟ್ಟಂತೆ ರಸ್ತೆ ಪ್ರತಿದಿನವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಲಾರಿಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕಾರುಗಳು ಸೇರಿದಂತೆ ಬೇರೆ ಬೇರೆ ವಿವಿಧ ವಾಹನಗಳು ಕೂಡ ಒಂದು ಓಡಾಟವನ್ನು ಮಾಡ್ತವೆ. ಹಾಗಾಗಿ ಈ ಒಂದು ಅಪಾರ ಪ್ರಮಾಣದಲ್ಲಿ ತುಂಗಭದ್ರಾ ನದಿ ಹರಿತಾ ಇರೋದ್ರಿಂದ ಆ ಒಂದು ಎರಡೂ ಬದಿಯ ಸಂಪರ್ಕವನ್ನು ಕೂಡ ಈಗ ಸಂಪೂರ್ಣವಾಗಿ ಕಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲೂ ಕೂಡ ಈ ಒಂದು ನದಿ ಪಾತ್ರ ತುಂಗಭದ್ರಾ ಜಲಾಶಯದಿಂದ ಅತಿ ಹೆಚ್ಚು ನೀರನ್ನು ಬಿಟ್ಟರೆ ಈ ಒಂದು ಕಂಪ್ಲಿಯ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಪುರಸಭೆಯವರು ಸಂಪೂರ್ಣವಾಗಿ ಜಾಗೃತಿಯನ್ನು ಮೂಡಿಸೋರ ಜೊತೆಗೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾಮನ್ ಸೆಕ್ಷವಲ್ಲಿ ಜೊತೆಗೆ ಪಾಂಡುರಂಗ ಜತ್ಲಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.